ನಮ್ಮ ಹಸ್ಬೆಂಡ್ ನೋಡಿದ್ದೀರಾ ನೀವು? ಕೃಷ್ಣ ಅಂತ. ನಿಮ್ಮನ್ನು ನೋಡಿದ್ದಾರೆ ಅವ್ರು ತುಂಬ ಚೆನ್ನಾಗಿ. ಬಟ್ ನೀವು ಅವ್ರನ್ನ ನೋಡಿದ್ದೀರಾ, ತುಂಬ ಕ್ಯೂಟಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ ನೋಡೋದಕ್ಕೆ. ಅವ್ರನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದ್ದಾರೆ. ಹಾಂ, ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ. ನನಗೆ ಬೇಜಾರಾಗುತ್ತೆ, ಇಂಥ ಗಂಡ ನಾನು ಮದುವೆ ಆಗಿದ್ದೀನಿ ಅನ್ನೋ ಥರ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಇಲ್ಲ, ನನಗಿನ ಅವ್ರು ತುಂಬ ಚೆನ್ನಾಗಿದ್ದಾರೆ. ನನಗೆ ಖುಷಿ ಆಗುತ್ತೆ ಇಂಥ ಗಂಡ ನಾನು ಎಲ್ಲೋ ಅವು ಮಾಡಿ ಮದುವೆ ಆಗಿದ್ದೀನೋ ಅಂತ. ಆಮೇಲೆ ಇನ್ನೊಂದೇನು ಅಂದರೆ ಅವ್ರನ್ನ ಹುಡುಗಿಯರ್ನಿಂದ ಪ್ರೊಟೆಕ್ಟ್ ಮಾಡೋದೇ ನನಗೆ ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಇನ್ನು ಯಾರೇ ಹಿಂಗೆ ರೋಡಲ್ಲಿ ಹೋಗ್ತಾ ಇರಲಿ ಅವ್ರ ಹುಡುಗಿರ ಕಣ್ಣೆಲ್ಲ ಅವ್ರ ಮೇಲೆ ಇರುತ್ತೆ. ಹಂಗಿದ್ದಾರೆ ಅವರು, ಅಷ್ಟು ಚೆನ್ನಾಗಿದ್ದಾರೆ. ಆಮೇಲೆ ಅವ್ರಿಗೆ ಮೊನ್ನೆ ಎಲ್ಲ ಬೇಜಾರು ಮಾಡ್ಕೋತಾ ಇದ್ರು ನಿಮ್ಮನ್ನು ತೋರಿಸಿ, ನೀವೇ ಯಾವಾಗಲೂ ನೋಡ್ತಾ ಇರ್ತೀರಂತ. ಅವ್ರಿಗೆ ಒಂಥರ ನಾಚಿಕೆ ಆಗ್ತಾಯಿತ್ತು ನನಗೆ, ಇವ್ರು ನೋಡ್ತಾ ಇದ್ರು ನನ್ನನ್ನು ತುಂಬ ಅಂತ. ನಾನು ಆಚೆ ರೋಡಲ್ಲೆಲ್ಲ ಓಡಾಡ್ತಿಲ್ಲ. ಇಲ್ಲ, ಮೊನ್ನೆ ಎಲ್ಲೋ ಅಂಗಡಿಗೆಲ್ಲ ಹೋದಾಗ ನೀವು ನೋಡಿದ್ರಂತೆ, ಅವ್ರು ತುಂಬ ಬೇಜಾರು ಮಾಡ್ಕೊಂಡ್ರು. ನಂಬರ್ ಕೊಡು ಅಂತ ಕೇಳಿದ್ರು. ಆಮೇಲೆ ನನಗೊಂಥರ ಆಯಿತು, ಮನೆಗೆ ಬಂದ್ಬಿಟ್ಟೆ ಅಂತ ತುಂಬ ಅಳೋ ಥರ ಮಾತಾಡಿದ್ರು. ಅವ್ರಿಗೆ ತುಂಬ ಬಂದರು. ಬನ್ನಿರಿ. ನಾನು ಹೇಳಿಲ್ವಾ ನನ್ನ ಹೆಂಡತಿ ಬೈತಾಳೆ ಅಂತ ಹೇಳಿಲ್ವಾ ನಿಮಗೆ? ನನಗೆ ಆ ಥರ ಎಲ್ಲ ಮೆಸೇಜೇ ಮಾಡಬೇಡಿ ಅಂತ ನಾನು ಹೇಳ್ತಾ ಇರೋದು. ನಾನು ಅರ್ಥ ಆಗ್ತಿದೆಯಾ? ಈಗ ನನ್ನ ಮನೇಲಿ ನೆಮ್ಮದಿನೇ ಇಲ್ದಂಗೆ ಆಗಿದೆ ನನಗೆ. ಅವ್ರು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೀನಿ ಇದೇ ಹುಡುಗಿ ಅಂತ. ಅವ್ರು ಚೆನ್ನಾಗಿದ್ದಾರೆ ಅಂತ ನೀವು ಹಿಂದೆ ಬೀಳ್ಬೋದು. ಆಂಟಿ ಇದೆಲ್ಲಿದೆ? ಇದೆಲ್ಲಿ, ಯಾವ ಏರಿಯಾ ಇದು? ಹಾಂ, ಬನ್ನೇರುಘಟ್ಟೆನಾ? ಗೊತ್ತಾಗ್ತಿದೆ, ನನಗೆ ಗೊತ್ತಾಗ್ತಿದೆ. ಸಂಪಿಗೆ ರೋಡು. ಸಂಪಿಗೆ ರೋಡು. ಏನು ಕೇಳಲಿಲ್ವಾ ನಾನು ನಿಮಗೆ? ನಾನು ಯಾವ್ದ್ರಲ್ಲಿ ಮೆಸೇಜ್ ಮಾಡಿ? ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಲ್ವಾ ನೀವು? ನಿಮಗೆ ಮೆಸೇಜ್ ಮಾಡಿದ್ದೀನಿ. ಹೌದು, ನನ್ನ ಹೆಂಡತಿ ಎಲ್ಲ ಚೆಕ್ ಮಾಡ್ತಾಳೆ ಅಂತ ಪ್ರತಿಯೊಂದು ಅಪ್ಡೇಟ್ ಮಾಡಿದ್ದೀನಿ ನಿಮಗೆ. ನನ್ನ ಫೋಟೋ ಇದೆಯಾ? ಹೌದು. ಅವ್ರ ನೈಟ್ ಎಲ್ಲ ನಿದ್ದೆನೇ ಮಾಡ್ತಾ ಇಲ್ಲ. ನನ್ನ ನೆಮ್ಮದಿನೇ ಇಲ್ಲ, ಸಾಕಾಗೋಗಿದೆ. ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ, ಬಟ್ ನಿಮ್ಮ ಫೋಟೋ ನನಗೆ ಗೊತ್ತಿದೆ. ನನ್ನ ಪ್ರೊಫೈಲ್ ಇನ್ಸ್ಟಾಗ್ರಾಮಲ್ಲಿ ನನ್ನ ಹೆಸರಿದೆ. ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಹೆಸರಿದೆ, ಜೊತೆಗೆ ಫೋಟೋನೇ ಇದೆ ಅಲ್ವಾ? ಇದೆ. ಮತ್ತೆ ನಾನು ಸುಮ್ಮನೆ ಹೇಳ್ತೀನಾ? ನಾನು ಮಾಡಿಲ್ಲ. ನೀವು ಯಾಕೆ ನಮ್ಮ ಹಸ್ಬೆಂಡು ಚೆನ್ನಾಗಿದ್ದಾರೆ ಅಂತ ಏನಾದರೂ ಬಿದ್ದಿದ್ದೀರಾ ಹೇಳಿ? ನನ್ನ ಫೋನ್ ಚೆಕ್ ಮಾಡಿದ್ರೆ ಅಲ್ಲ, ಓಕೆ, ಒಂದೊಂದ್ಸಲ ನೋಡಿ ಅವ್ರು ಚೆನ್ನಾಗಿದ್ದಾರೆ ಅಂತ ಏನಾದರೂ ಹಿಂದೆ ಬಿದ್ದಿದ್ದೀರಾ? ಇಲ್ಲ. ಮಧ್ಯೆ ಒಬ್ಬೊಬ್ಬನೇ ಓಡಾಡೋಕ್ಕಾಗಲ್ಲ ರೋಡಲ್ಲಿ, ಹಂಗಾಗಿದೆ ನನ್ನ ಪರಿಸ್ಥಿತಿ. ಯಾಕೆ ಬಿಡ್ತಾ ಇಲ್ಲ ಮೇಡಮ್ ನೀವು? ಏನು ಮಾಡಲಿ? ಏನಕ್ಕೆ ಇಷ್ಟೊಂದು ನಗ್ತೀರಾ? ಯಾಕೆ ನಗ್ತಿದ್ದೀರಾ? ಮಾಡಿಲ್ಲ. ದುರ್ಗಾ ನೆನಪಾಯ್ತು ಇವಾಗ. ದುರ್ಗಾ ಟ್ಯಾನ್ ಆಗ್ತೀರಂತ. ಬಿಸ್ಲಿದೆ, ಹೋಗ್ರಿ ಒಳಗಡೆ. ಏನಕ್ಕೆ ಆ ಥರ ಮೆಸೇಜ್ ಮಾಡ್ತೀರಾ? ಮನೇಲಿ ಅಣ್ಣ ತಮ್ಮ ಯಾರು ಇಲ್ವಾ ನಿಮಗೆ? ಮೆಸೇಜ್ ಮತ್ತೆ ಇನ್ನೇನು ಮಾಡಿದ್ರಿ ಮೆಸೇಜ್? ಗೊತ್ತಾ, ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಮಾಡಿರ್ತಾರೆ. ಹೌದು. ನಿಮ್ಮೂರಲ್ಲಿ ಚಂದ ಅಂದ್ರೆ ಇದನ್ನಂತಾರ? ಇದನ್ನ ಯಾಕೆ? ಚೆನ್ನಾಗಿದ್ದಾರೆ ನೋಡಿ. ಅಯ್ಯೋ ರಾಮಚಂದ್ರ, ನನ್ನ ಬ್ಯೂಟಿ ಪಾರ್ಲರ್ ನನ್ನ ಹೆಂಡತಿನೇ ಕೊಡೋದು ಗೊತ್ತಾ? ಪ್ರೊಟೆಕ್ಟ್ ಮಾಡೋದೇ ನನ್ನ ದೊಡ್ಡ ಕೆಲಸ. ಇವಾಗ ಏನು ಹೇಳ್ತಾರದು ಇವರು? ಅವ್ರು ಹೇಳ್ತಾರದೇನು? ಮೆಸೇಜ್ ಮಾಡ್ತಾರೆ ರೀ, ಮೆಸೇಜ್ ಮಾಡ್ತಾರೆ. ನೀವು ಲೇ ಅವ್ರ ಕಲರ್ಗೂ ನಿನ್ ಕಲರ್ಗೂ ಯಾವ್ದೋ ಮೆಸೇಜ್ ಮಾಡ್ತಾರೆ. ನಾನು ಬ್ಯೂಟಿಫುಲ್ ಕಲರ್ ಆಗಿರೋದಕ್ಕೆ ಅವ್ರು ನನಗೆ ಮೆಸೇಜ್ ಮಾಡ್ತಿರೋದು. ಗಂಡ ಅವರು. ನಿಮ್ ಗಂಡನ? ಹೌದು. ಒಳ್ಳೆ ಟೇಸ್ಟ್ ಮೇಡಮ್ ನಿಮ್ದು, ಭಯಂಕರ ಟೇಸ್ಟ್ ಮೇಡಮ್. ಈ ತರ ಟೇಸ್ಟ್ ಮೇಡಮ್ ಕರ್ನಾಟಕದಲ್ಲಿ ಒಬ್ರಿಗೆ ಮೇಡಮ್ ಬಂದಿರೋದು. ಥ್ಯಾಂಕ್ ಯು. ಅವಳು ಬಂದು ನನ್ನ ಗಂಡಿಗೆ ಮೆಸೇಜ್ ಮಾಡ್ತಾರೆ, ಕೇಳ್ತಾವ ನಿಮ್ಮನ್ನ. ಅಟ್ಲೀಸ್ಟ್ ಅವಳು ಕೈ ಕಲರ್ ನೋಡಮ್ಮ, ಆ ಕಲರ್ಗೂ ಈ ಕೊಳೆಲ್ಲ ಅಂಶ ಈ ಕಲರ್ಗೂ ನೋಡಮ್ಮ. ಟಚ್ ಮಾಡಬೇಡಿ, ಟಚ್ ಮಾಡ್ಬೇಡಿ, ಕೊಳೆ ಆಗಲ್ವಾ? ಇವ್ನು ಆ ಟೈಪಾ? ಯಾವ ಟೈಪು? ಯಾವ ನನಗೆ ಚಿನ್ನು ಚಿನ್ನು ಕೇಳೆ. ಓ ಚಿನ್ನು, ಓ ಚಿನ್ನು ನನ್ನ ಚಿನ್ನು ಬರ್ತೀಯ ಹೇಳು. ನಿಮ್ಮ ಮಗಳ ಕರೆಕ್ಟಾಗಿ ಮನೇಲಿ ಇಟ್ಕೊಳ್ಳಿ, ಸರಿನಾ? ನಾನು ನಿಮಗೆ ಮೆಸೇಜ್ ಮಾಡಿಲ್ಲ. ಅಲ್ಲ ಅಮ್ಮ, ನಿಮ್ಮ ಮಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಮನೆ ಹತ್ರ. ನಿಮ್ಮ ಅಮ್ಮನ ಹತ್ರ ಮಾತಾಡೋಬೇಡ, ಬೇಡವಾ? ಮತ್ತೆ ಹೇಳ್ತಾ ಇರೋದು ನಿಮ್ಮ ಅಮ್ಮಂಗೆ, ನೀವು ಹೆಂಗ್ ಮೆಸೇಜ್ ಮಾಡ್ತೀರಾ ನನಗೆ? ಜಾಸ್ತಿ ಮಾತಾಡ್ಬೇಡ್ರಿ. ಕರೆಕ್ಟಾಗಿ ಇಟ್ಕೊಳ್ಳಿ ಮನೆ ಹತ್ರ, ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ, ಸರಿನಾ? ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ಇಲ್ಲೇ ಮಾತಾಡಿ. ನಾನು ಹೇಳ್ತಿರ್ತೀನಿ ನಿಮಗೆ ಮೆಸೇಜ್ ಮಾಡಿಲ್ಲ. ಮಾಡಿರೋದೇ ನೀವೇ ಅಲ್ವಾ? ಫೋನ್ ತೆಗೆದು ತೋರಿಸಿ. ಅವ್ರ ಫೋನ್ ಇಲ್ಲ, ಚಾರ್ಜ್ ಇಲ್ಲ. ಮಾತಾಡಿ ಅಂತ ಹೇಳ್ತಾರಲ್ಲ. ಅಮ್ಮ ಹೇಳ್ತಾ ಇಲ್ವಾ? ಯಾವ ಸ್ಕೂಲ್ ಕಳಿಸ್ತೀರಾ ಇವ್ರನ್ನ? ಕಾಲೇಜ್ಗೆ ಹೋಗ್ತೀರಾ? ಕಾಲೇಜಲ್ಲಿ ಹೇಳ್ಕೊಡಲ್ವಾ ಏನು ಇವ್ರಿಗೆ? ಇರ್ರಿ, ನೀವು ಅವ್ರ ನಮ್ಮನ ಹತ್ರ ಮಾತಾಡ್ತಾನಲ್ಲ, ಏನಕ್ಕೆ ಈ ತರ ಮಾಡ್ತಾರೆ? ಹಲೋ ಟಾಕ್ ಹಿಯರ್. ನಾವು ಇಂಗ್ಲಿಷ್ ಎಲ್ಲ ಮಾತಾಡೋಣ, ಕನ್ನಡದವನು. ಮತ್ತೆ ಇಲ್ಲೇ ಮಾತಾಡಿ. ಮೆಸೇಜ್ ಯಾಕೆ ಮಾಡ್ತೀರಾ? ಯಾರು ಮೆಸೇಜ್ ಮಾಡಿರೋದು ನಿಮಗೆ? ನೀವೇ ದುರ್ಗಾ. ನನ್ನ ಅಕೌಂಟ್ ಹೆಸರೇನಿದೆ? ಅಕೌಂಟ್ ಹೆಸರು ದುರ್ಗಾ.
ಮಾಡ್ತಿರೋದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೂ ಮಾಡಕ್ ಬಂದ್ರೆ ಬ್ಲಾಕ್ ಮಾಡಿದೆ ನಿಮ್ದು. ಬೇರೆ ಕೇಳಿದ್ರು ಅಂತ ಹೇಳಿದ್ರು. ಬ್ಲಾಕ್ ಮಾಡ್ದ ನಾನೇ ಬ್ಲಾಕ್ ಮಾಡ್ದ ಇರಿಟೇಷನ್ ಆಗುತ್ತೆ ನನಗೆ ಹುಡುಗಿರ್ ಮೆಸೇಜ್ ಮಾಡೋದಕ್ಕೆ ಇರಿಟೇಷನ್. ನೀವ್ ಹೇಳ್ತಾರ ನನಗೆ ಫ್ರಸ್ಟ್ರೇಷನ್ ಆಗ್ತದೆ ಹೇಳ್ತಿರೋದು. ನನಗೆ 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 ನಗು ಏನು ಗೊತ್ತಾ, ನನ್ನ ನಗು ಏನು ಗೊತ್ತಾ ದುರ್ಗ, ನಿನ್ನ ಕಲರ್ಗೂ ಆ ಕಲರ್ಗೂ ಇಲ್ಲಿಂದ ಇಲ್ಲಿಗೆ. ಹೌದು, ಆಮೇಲೆ ನಾನು ಅವ್ರ ಕಲರ್ ಇಲ್ಲ ಅಂತ ಹೊಟ್ಟೆ ಉರಿ, ಅವ್ರಿಗೆ ನನ್ ಕಲರ್ ಇಲ್ಲ ಅಂತ ಹೊಟ್ಟೆ ಉರಿ. ಊರಿನ ನಮ್ಗೆ ಇನ್ನೊಂದು ಉರಿ ಇದೆ ಹೆಂಗ್ ಗೊತ್ತಾ, ಈ ಕಲರ್ ಇದೆಯಾ, ಈ ಕಲರ್ ಇದ್ಮೇಲೆ ನೀನ್ ಟಿವಿ ಬರ್ಬಾರ್ದಾ, ಅಲ್ಲಿ ಎದುರುಗಡೆ ಕ್ಯಾಮ್ರಾ ಇದೆ, ಇದು ಸಿರಿ ಕನ್ನಡ ಕಾಮಿಡಿ ಪ್ರೋಗ್ರಾಮು. ನಿಂಗೆ ಇನ್ನೊಂದು ಗುಡ್ ನ್ಯೂಸ್ ಹೇಳ, ನೀನು ಹಾಕೊಟ್ಟಿದ್ದೆ ನಿಮ್ಮ ಮಮ್ಮಿ. Screw your mind, check the baby, come on! ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ವಿಭಿನ್ನವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರ ಕಾಣಿಕೆ, ಇದನ್ನು ನೀವು ಸ್ವೀಕರಿಸಬೇಕು, ಇದು ನಿಮಗೆ. ಆಮೇಲೆ ಡ್ಯಾಡಿ ಮಮ್ಮಿಗೆ ಮಗಳನ್ನ ಫಸ್ಟ್ ಟೈಮ್ ಸುಪಾರಿ ಕೊಟ್ಟು ಕುರಿ ಮಾಡ್ತಿರೋದು ಡ್ಯಾಡಿ ಮಮ್ಮಿ ಇಲ್ಲಿದ್ದಾರೆ ನೋಡಿ. ಈ ತರ ಇರಬೇಕು. ಇದೇನಂದ್ರೆ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್, ನಾವೊಂದು ಜಸ್ಟ್ ಒಂದು ನಗ್ಸೋ ಒಂದು ಉದ್ದೇಶಕ್ಕೆ ಮಾಡೋದು. ಸೊ ಅವ್ರಿಗೆ ಗೊತ್ತಿದೆ ಈ ಕಾರ್ಯಕ್ರಮದ ಬೆಲೆ ಏನು ಅಂತ ಗೊತ್ತು. ಸೊ ನಗ್ಸೋ ಒಂದು ಉದ್ದೇಶಕ್ಕಂತ ಕೂಡ ಗೊತ್ತವ್ರಿಗೆ. ಸೊ ಸಪೋರ್ಟ್ ಮಾಡಿದರೆ ಧನ್ಯವಾದಗಳು ಸರ್. ಸೊ ಪ್ರತಿಯೊಬ್ರು ಹಿಂಗೆ ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಕುರಿನ ಚೆನ್ನಾಗಿ ಮಾಡ್ಬೋದು, ಅದ್ಭುತವಾಗಿ ಮಾಡ್ಬೋದು. ದಯವಿಟ್ಟು ಕುರಿ ಮಾಡೋ ಟೈಮ್ ಯಾರು ಬಂದು ಹೇಳ್ಬೇಕು.